ಏನು ಶಾರದಾ ಮನಸ್ವಿನಿ ಬಗ್ಗೆ ನಿನಗೆ ಗೊತ್ತಾ? ಏನ್ ಹೇಳ್ತಾ ಇದ್ಯಾ ಪುರುಷೋತ್ತಮ್? ಏನ್ ಗೊತ್ತು ನಿನ್ಗೆ? ಪುರುಷೋತ್ತಮ್, ಅವ್ರು ಹೇಗೆ ಕಾಣೆ ಆದ್ರು ಅಂತ ನನಗೆ ಗೊತ್ತು ಸರ್. ಅವ್ರು ಕಾಣ ಆಗಿರೋದ್ರ ಬಗ್ಗೆನೂ ನಿನ್ಗೆ ಗೊತ್ತಾ? ಏನ್ ಕರೆಕ್ಟ್ ಆಗಿ ಹೇಳು ಪುರುಷೋತ್ತಮ್. ಪುರುಷೋತ್ತಮ್, ಪ್ರಜ್ಞೆ ತಪ್ಪಿದೆ ಅನ್ಸುತ್ತೆ ಅಣ್ಣ. ಇವ್ರನ್ನ ಸ್ವಲ್ಪ ಕಾರ್ ತನಕ ಕರ್ಕೊಂಬನ್ನಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಆ ಲಾಯರಿಗೆ ಕೊಡ್ಬೇಕಾಗಿರೋ ಕಾಸನ್ನ ಯಾರಿಂದನಾದ್ರೂ ಬೇಗ ಕೊಡ್ಸಪ್ಪ. ಆದಷ್ಟು ಬೇಗ ನಮ್ಮಮ್ಮ ನಿರಪರಾಧಿ ಅಂತ ಪ್ರೂವ್ ಆಗಿ ಬಿಡುಗಡೆ ಆಗಾಗ ಮಾಡಪ್ಪ. ಅಜ್ಜಿ, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ. ಶ್ರವಣ್ ಮಾವ ಕಾಲ್ ಮಾಡ್ತೀರಾ? ಹಲೋ, ಹೇಳಿ ಮಾವ. ಏನ್ ಹೇಳ್ತೀರಾ ಮಾವ? ಶಾರದಾ ಅತ್ತೆ ಮನಸ್ಸಿನ ಬಗ್ಗೆ ಗೊತ್ತಾಗೋಯ್ತಾ? ಯಾವಾಗ ಮಾವ? ಹೇಗೆ ಗೊತ್ತಾಯ್ತು? ಸರಿ ಮಾವ, ನಾನು ಈಗಲೇ ಬರ್ತೀನಿ. ಏನು ಅದು ಶಾರದಾ ಮನಸ್ವಿನಿ ಬಗ್ಗೆ ಏನೋ ಹೊಸ ಸುದ್ದಿ ಗೊತ್ತಾಯ್ತು ಅಂತಿದ್ದೆ. ಅಜಿತ್, ಮನಸ್ವಿನಿ ಸಿಕ್ಕಿದಳ? ಎಲ್ಲಿದ್ದಾಳಂತೆ? ಹೆಚ್ಚಿಗೆ ಏನು ಹೇಳಿಲ್ಲಮ್ಮ. ಇಮಿಡಿಯೇಟ್ ಆಗಿ ಸಿಟಿ ಹಾಸ್ಪಿಟ್ಲಿಗೆ ಬಾ, ನಿಂಗೆ ಎಲ್ಲ ಗೊತ್ತಾಗುತ್ತೆ ಅಂದ್ರು ಮಾವ. ಶಾರದಾ ಮತ್ತೆ ಮನಸ್ವಿನಿ ಸಿಕ್ಕಿದಾರಂತ? ಸಿಕ್ಕಿದ್ದಾರೆ ಅಂತ ಹೇಳಿಲ್ಲ, ಅವ್ರ ಬಗ್ಗೆ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ರು ಮಾವ. ಅಜಿತ, ನಾನು ನಿನ್ನ ಜೊತೆ ಬರ್ತೀನಿ ಕಣ. ಶಾರದಾ ಬಗ್ಗೆ ಏನು ಗೊತ್ತಾಗಿದೆ ಅಂತ ನಾನು ತಿಳ್ಕೊಬೇಕು. ಬೇಡ ಅಜ್ಜಿ, ನಾನು ಹೋಗಿ ಮಾವನ ಮೀಟ್ ಆಗಿ ವಿಷಯ ಏನು ಅಂತ ತಿಳ್ಕೊತೀನಿ, ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಸರಿ. ಎಂಥ ಒಳ್ಳೆ ಸುದ್ದಿನೇ ಸಂಗೀತ. ಹೌದಮ್ಮ. ಶಾರದಾ ಮನಸ್ವಿನಿ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಜೀವನದಲ್ಲಿ ಅದೊಂದೇ ಕೊರತೆ ಉಳಿದಿರೋದು.